ದೇವಾ ಶನಿದೇವಾ ಶನಿದೇವಾ ಬಾನು ನಂದನ ಏ ಜಾಯ ತನಯನ ಬಾನು ನಂದನ ಏ ಜಾಯ ತನಯನ ಬಾನು ನಂದನ ಸ್ವಾಮಿ ಶನಿದೇವಾ कर्पूर प्रियाने तुलसी माला धरने कर्पूर प्रियाने तुलसी माला धरने तुलसी माला धरने कर्पूर प्रियाने मनो नंदना ये जाय तनया मनो नंदना देवा शनिदेव ನಂಬಿದ ಭಕ್ತರ ಬೆಂಬಿರಾದೆ ಕಾಯೋ ಭಕ್ತಾರ ಬೆಂಬಿಡಾರೆ ಕೋಪವೇ ಕೋನಿನಗೆ ಕೋಪವೇ ಕೋನಿನಗೆ ಭಕ್ತರಾದ ನಮನೆ ಬಾನೋ ನಂದನ ಏ ಜಾಯ ತನಯ ಬಾನೋ ನಂದನ ಏಕಪದ ಬದಲಿಷ್ಟು ಕೋಪ ಯಾವ ಅಪರಾಧಗೈದುದಕ್ಕೆ ಇಷ್ಟೊಂದು ಕೋಪಿಟ್ಟು ಮಾಡಿದೆಯಾ ಶಾಂತರಾಗೋ ದಯಾಮಯ ಕಾಕಾವಾಹನ ತಾರಾರುಕ್ಷವಾಸಕರ್ತ ಹೇ ಜಗದ್ರಕ್ಷಕ ತುಳಸಿ ಮಾಲಧರ ಶಾಂತನಾಗಪ್ಪ ಎಲ್ಲಿ ಅಶ್ವ ಎಲ್ಲಿ ಅಶ್ವ ಅಂತ ಹಿಡಿಯಲು ಹೋದರೆ ಆ ದೂರದಲ್ಲಿ ಒಂದು ಕಣ್ಣು ಕಾಣಿಸುತ್ತೆ ಮತ್ತೆ ಜಾರಿ ಬಿದ್ದ ವಿಕ್ರಮ ಅಶ್ವ ತಕ್ಕ ಮಾಯವಾಗೋಯ್ತು ನಡೆಯಲಾರದೆ ಎಡವುತ್ತ ಎಡವಿ ಮುಗ್ಗರಿಸಿ ಬೀಳುತ್ತ ಹಡಿಗಡಿಗೆ ಒಡೆಯನ ಬಿಡದೆಲೆ ಮನದೊಳಗೆ ಜಪಿಸುತ್ತ ರಾಜ ವಿಕ್ರಮ ಅಲ್ಲಲ್ಲಿ ಕಂಡಂತ ಕಾಡ್ಗಿಚ್ಚನ್ನ ಕಂಡು ಎದರಿ ಓಡ್ತಾನೆ ಅಯ್ಯೋ ಬೆಂಕಿ 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 ಕರಡಿ ಸಿಂಹ ಶಾರ್ದೂಲಗಳು ವಾಸ ಮಾಡ್ತಕ್ಕಂಥ ಭಯಾರಣ್ಯ ಆ ಹವಾಯ ಅರಣ್ಯದಲ್ಲಿ ಚೌಷಷ್ಟಿ ವಿದ್ಯೆದೋಳು ಸದ್ಗುಣ ಸಂಪನ್ನ ನಾವು ಬಹಳ ಆಳವಾಗಿ ಯೋಚನೆ ಮಾಡಬೇಕಿಲ್ಲಿ ವಿಕ್ರಮ ಅಂದ್ರೆ ಸಾಮಾನ್ಯ ಮನುಷ್ಯನಲ್ಲ ಚೌಷಷ್ಟಿ ಅಂದ್ರೆ 64 ಬಗೆಯ ವಿದ್ಯೆಯನ್ನು ಕಲಿತಿದ್ದವನವನು ಬಿಲ್ಲು ವಿದ್ಯೆ ಖಡ್ಗ ವಿದ್ಯೆ ಗದಾ ವಿದ್ಯೆ ಅಥರ್ಣ ವಿದ್ಯೆ ಪರಕಾಯ ಪ್ರವೇಶ ದೀಪಕಮಾಲ ರಾಗ ಈ ರೀತಿಯಾಗಿ ಲೆಕ್ಕ ಹಾಕಿಕೊಂಡು ಹೋಗ್ತಾ ಇದ್ರೆ 64 ಬಗೆಯ ವಿದ್ಯೆಯಲ್ಲಿ ಪ್ರವೀಣ ಕಾಳಿಕಾಂಬಿಯನ್ನು ವಶ ಮಾಡಿಕೊಂಡಿದ್ದ ಬೇತಾಳನನ್ನ ಸಹಾಯಕ್ಕಾಗಿ ಆ ಮಹಾತಾಯಿ ಜಗದಂಬೆಯನ್ನು ಕೊಟ್ಟಿದ್ಲು ದೇವಾನು ದೇವತೆಗಳಿಗೂ ವಿಕ್ರಮಾದಿತ್ಯ ಮಹಾರಾಜನಿಗೂ ನಿಕಟವಾದ ಸಂಬಂಧವಿತ್ತು ಇಷ್ಟೆಲ್ಲ ಇದ್ದರೂ ಕೂಡ ಮಹಾನುಭಾವ ಶನಿದೇವ ಕ್ರೂರನಾದ ಕ್ಷಣಕ್ಕೆ ಇದೆಲ್ಲವೂ ಕೂಡ ಮಾಯವಾಗೋಯ್ತು ಅವನಿಗೆ ಇದೆಲ್ಲವೂ ಒಂದು ಜ್ಞಾಪಕಕ್ಕೆ ಬರ್ತಾ ಇಲ್ಲ ಒಂದು ತನ್ನ ಹಿಡಿತಕ್ಕೆ ಸಿಗ್ತಾ ಇಲ್ಲ
ಎಲ್ಲವೂ ಮಾಯೆ ಆವರಿಸಿದೆ. ರೂಪ ಕೆಟ್ಟಿತು. ಅಲ್ಲಲ್ಲಿ ಕಂಡ ಹಣ್ಣು ಹಂಪಲಿನ ಮರವನ್ನು ಕಂಡ. ಹಸಿದು ಕಂಗಾಲಾಗಿ ಮಹಾರಾಜ ಆ ಹಣ್ಣನ್ನು ಕಿತ್ಕೊಳ್ಳೋಣ ಅಂತ ಹೋಗಿ ಆ ಕೈ ಹಾಕ್ತಾನಂತೆ. ಆ ಹಣ್ಣು ತನ್ನಷ್ಟಕ್ಕೆ ತಾನೇ ಮ್ಯಾಲ್ಕ್ ಹೋಗ್ತಾ ಇದೆ. ಶನಿರಾಜ, ಹೇ ಪರಮಾತ್ಮ, ಫಲವನ್ನು ಮುಟ್ಟಲು ಹೋದರೆ ಫಲವು ತಾನಾಗಿಯೇ ಮೇಲ್ಕು ಹೋಗುವಂತೆ ಮಾಡಿಬಿಟ್ಟಲ್ಲಪ್ಪ. ಬಾಯಾರಿಕೆ ಆಗ್ತಾ ಇದೆ, ಎಲ್ಲಿಯಾದರೂ ಸ್ವಲ್ಪ ನೀರನ್ನಾದರೂ ಕುಡಿಯೋಣ ಅಂತ ಪಕ್ಕಕ್ಕೆ ತಿರುಗ್ತಾನೆ. ಎಲ್ಲಿ ನೋಡಿದರೂ ಒಂದು ಜಲದ ಕಂದಕವನ್ನು ಕಾಣಲಿಲ್ಲ. ಭಗವಂತನ ಮಾಯೆಯಿಂದ ಒಂದು ಸರೋವರವನ್ನು ಬಿಟ್ಟುಬಿಟ್ಟ ಭಗವಂತ ಶನೀಶ್ವರ ಸ್ವಾಮಿ. ಸರೋವರವನ್ನು ಕಂಡ, ಆನಂದವಾಯಿತು. ಆನಂದ ಪರವಶನಾಗಿ ಆಸೆಯಿಂದ ಬೊಗಸೆಯಲ್ಲಿ ನೀರನ್ನು ತುಂಬಿ ಕುಡಿದು ನಾನು ದಣಿವನ್ನು ಆರಿಸ್ಕೋಬೇಕು. ಮನುಷ್ಯನಿಗೆ ಆಸೆ. ನೀರಿಲ್ಲದೆ ಇದ್ದಾಗಲೇ ನೀರಿನ ಬೆಲೆ ಗೊತ್ತಾಗೋದು, ಅನ್ನವಿಲ್ಲದಿದ್ದಾಗಲೇ ಅನ್ನದ ಬೆಲೆ ಏನು ಅಂತ ಗೊತ್ತಾಗೋದು. 16 ದಿವಸಗಳು ಅರಣ್ಯದಲ್ಲಿ ಅಲೆದಾಡಿದ ಮಹಾರಾಜನಿಗೆ ತೊಟ್ಟು ನೀರನ್ನು ಕುಡಿಯಲು ಎಲ್ಲೂ ಸಿಕ್ಕಿರಲಿಲ್ಲ. ಆ ಸಾಗರದೋಪಾದಿ ಹರಿಯುತ್ತಿರುವ ಆ ಜಲದ ಕಾಲುವೆಯನ್ನು ಕಂಡು ಆಸೆಯಿಂದ ಓಡೋಡಿ ಹೋಗಿ ಆ 2 ಕೈಗಳನ್ನು ಹೀಗಂದು ಬೊಗಸೆಯಲ್ಲಿ ನೀರಿನ ಮಗಿಯಲ್ಲಿ ಬಗ್ಗದ್ನಲ್ಲ, ಬೊಗಸೆ ತುಂಬ ಬರೀ ಮಣ್ಣು ಮಾತ್ರ ಬಂತು, ಪಟ್ಟು ನೀರಿಲ್ಲ. ಬಯಸುವುದೊಂದು ಆಗುವುದೊಂದು, ಬಯಸುವುದೊಂದು ಆಗುವುದೊಂದು, ಆಸೆಯಲ್ಲ ವಿಫಲ ವಿಫಲ, ಆಸೆಯಲ್ಲ ವಿಫಲ ವಿಫಲ. ಏನೇನು ಮನದ ಆಸೆಗಳು, ಏನೇನು ಮನಸ್ಸಿನ ಕಲ್ಪನೆಯೋ. ದೇವಾ ಪರಮಾತ್ಮ, ಏನೇನು ಮನದ ಆಸೆಗಳು, ಏನೇನೋ ಮನದ ಕಲ್ಪನೆಯೋ. ನೀ ಕಂಡ ಕನಸ ನನಸಾಯ್ತೆ, ನಾ ಕಂಡ ಕನಸು ನಿಜವಾಯ್ತೆ. ನಾ ಕಂಡ ಕನಸು ನಿಜವಾಯ್ತೆ. ಆಸೆಯಲ್ಲ ವಿಫಲ ವಿಫಲ, ಆಸೆಯಲ್ಲ ವಿಫಲ. ನಾವು ಬಯಸುವುದೊಂದಾದರೆ ಆ ಭಗವಂತನ ಆಟವೇ ಒಂದಾಗಿದೆ. ಇಲ್ಲಿ ಬಯಸಿದ್ದು ಯಾವುದೂ ವಿಕ್ರಮನಂತೆ ತಾ ನಡೀತಾ ಇಲ್ಲ, ತದ್ವಿರುದ್ಧವಾಗಿದೆ. ಜಲ ಕುಡಿಯಲು ಹೋದರೆ ಜಲಮಾಯ, ಫಲವನ್ನು ಹಿಡಿಯಲು ಹೋದರೆ ಫಲವು ಮಾಯ. ಅಯ್ಯೋ ಪರಮಾತ್ಮ, ಶನಿದೇವ, ದಯಾಮಯ ಎಂಬುದಾಗಿ ಅಡಿಗಡಿಗೆ ಆ ಭಗವಂತನನ್ನ ಮನದೊಳಗೆ ಎಡೆಬಿಡದಲ್ಲೇ ಧ್ಯಾನಿಸುತ್ತಾ, ಎಲ್ಲ ಕಡು ಕಷ್ಟವನ್ನು ಸಹಿಸುತ್ತಾ, ಕಲ್ಲು ಮುಳ್ಳಿನ ಮೇಲೆ ಪಾರು ನಿಡಲಾರದ ತತ್ತರಿಸುತ್ತಾ, ಕಾಡು ಮೃಗಗಳಿಗೆ ಅಂಜಿ ಓಡ್ತಾ ಇದ್ದಾನೆ. ಇತ್ತ ಬಾ ಎನ್ನುವರಿಲ್ಲ, ಎತ್ತ ಹೋಗುವೆ ಎಂದು ಕೇಳುವವರು ಯಾರಿಲ್ಲ. ಈ ಕಡೆ ಬಾನೋರಿಲ್ಲ, ಅಲ್ಲಿ ನೀನು ಯಾವ ಕಡೆ ಹೋಯ್ತೀಯ ಅಂತ ಕೇಳೋರು ಇಲ್ಲ. ಅನಾದ್ರಿಗೆ ಆಕಾಶವೇ ಕವಲು ಅನ್ನೋ ಹಾಗೆ ಯಾವ ಮಹಾನುಭಾವ ವಿಕ್ರಮ ನಡೆದು 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 ಬರ್ತಾ ಇದ್ದಾರಂತೆ. ತನ್ನ ಮೈ ಮೇಲಿರುವ ಒಡವೆಗಳನ್ನು ನೋಡಿಕೊಂಡ. ಎಂತೆಂಥ ಒಡವೆ ಹಾಕಿದ್ದ! ವಜ್ರ ಕಿರೀಟ, ನಡುವಿನೊಡ್ಯಾಣ, ತೋಳ ಬಾಪುರಿಗಳು, ಎಲ್ಲ ಒಡವೆಗಳನ್ನು ಧರಿಸಿದ್ದ ಮಹಾರಾಜ ಅಂದುಕೊಂಡ, ಈ ಪ್ರಪಂಚದಲ್ಲಿ
4 ಜನರಿಗೆ ಕುತ್ತು ತಪ್ಪಿದ್ದಲ್ಲ. ಯಾರ್ಯಾರಿಗೆ? ಪತಿರುತ ಕುಚಕುಂಭ ಮಧ್ಯೆ ಉತ್ತಗಾಶಾರೂರ ನಖಾವಳಿಯಂ ಲುಬ್ಬಶ್ಯವಿತ್ಯಂ ಶೂರಶ ಖಡ್ಗಂ ಚತ್ವಾರಿದಾತಂ ಮರಣಂತ್ಯ ಕಾಲೆ. ಹುಲಿಗೆ ಹುಗುರು, ಆನೆಗೆ ದಂತ, ಹೆಣ್ಣಿಗೆ ಸೌಂದರ್ಯ, ಮನುಷ್ಯನಿಗೆ ಸಂಪತ್ತು, ಪ್ರಾಣಕ್ಕೆ ಆಪತ್ತು. ಒಂದು ಹೆಣ್ಣು ಸೌಂದರ್ಯವಾಗಿದ್ದಾಳೆ ಅಂದ್ರೆ ಆಹಾ, ಇವಳನ್ನ ನಾನು ಒಂದಲ್ಲ ಒಂದು ದಿನ ಸೇರಬೇಕು ಅಂತ ಮಣ್ಣು ಪಾಲಾಗಿರುವ ಅದೆಷ್ಟೋ ಜನಗಳ ಕಥೆಯೂ ಇದೆ, ಅದೆಷ್ಟೋ ಜನಗಳ ಚರಿತ್ರೆಯೂ ಈಗಲೂ ಕೂಡ ಈಗಲೂ ನಡೀತಾ ಇದೆ. ಆನೆಗೆ ದಂತವಿರುವ ಕಾರಣ ಕಾಡಿನಲ್ಲೇ ಇದ್ದು ಆ ಕಾಡಿನಲ್ಲಿ ಆನೆಗಳನ್ನು ಕೊಂದು ಅದರಿಂದಲೇ ಕೋಟಿ ಕೋಟಿ ಬೆಲೆಯನ್ನು ಸಂಪಾದನೆ ಮಾಡ್ತಕ್ಕಂಥ ಬೇಕಾದಷ್ಟು ಜನ. ಎಲ್ಲ ಕೇಳಿದ್ರಲ್ಲ, ವೀರಪ್ಪನು ಅಂತ ಇದ್ದವನು ಕಾಡುಗಳನ್ನ ಅಲ್ಲೇ ಇದ್ದು ಅಲ್ಲೇ ಸತ್ತ. ಹುಲಿಗೆ ಹುಗುರು, ಕೋಟಿ ಕೋಟಿ ಬೆಲೆ ಬಾಳ್ತಂತೆ ಆ ಹುಲಿ ಹುಗುರು. ಯಾರು ಆ ಹುಲಿ ಹುಗುರನ್ನ ಕತ್ತಿಗೆ ಟ್ಯಾಬ್ಲೆಟ್ ಮಾಡ್ಕೊಂಡು ಹಾಕವ್ರು ಅಂದ್ಬಿಟ್ಟು ಈಗ ಬಂದಿತ್ತಲ್ಲ, ಜೈಲಿಗೆ ಹಾಕಿದ್ರಲ್ಲ. ಮನುಷ್ಯನಿಗೆ ಸಂಪತ್ತು, ಹಣ ಹೆಚ್ಚಾಗಿದೆ ಅವನ ಹತ್ರ. ಅದೇ ಅಂದರೆ ಬಸ್ ಹಿಡಿದು ಒಬ್ಬನೇ ಬರ್ತಾನೆ, ಕತ್ತೆ ಟೈಮಲ್ಲಿ ಒಂದೇ ಹೇಟಿಗೆ ಮಾಡಿಬಿಡ್ಬೇಕು, ಬರೋ ಸಂಪತ್ತೆಲ್ಲ ನಮಗೆ ಆಗುತ್ತೆ. ಹೀಗೆ ಆ ವಿಕ್ರಮಾದಿತ್ಯ ಮಹಾರಾಜ ತನ್ನ ಮೈ ಕೈಯನ್ನೆಲ್ಲ ನೋಡಿಕೊಂಡಲ್ಲ, ಇದು ನನ್ನ ಪ್ರಾಣಕ್ಕೆ ಆಪತ್ತು ಅಂತ ಹೇಳಿ ತನ್ನ ಸೊಂಟದಲ್ಲಿದ್ದ ಆ ರುಮಾಲನ್ನು ತೆಗೆದು ಹಾಸ್ಬಿಟ್ಟ. ವಜ್ರ ಕಿರೀಟವನ್ನ ಎಲ್ಲ ಒಡವೆಗಳನ್ನು ಕಳಿಸಿ ಆ ಅರಿವಿಯಲ್ಲಿ ಹಾಕಿ ಅದನ್ನು ಗಂಟು ಕಟ್ಟಿಕೊಂಡು ಒಂದು ಕಣಿವೆ ದಾರಿಯಲ್ಲಿ ಬರ್ತಾ ಇದ್ದಾನೆ. ಕಣಿವೆ ಹಾದಿ ಅಂದರೆ ಕಾಲದಾರಿ ಅಂತ.